ಪ್ರೈಸ್ ದ ಲಾರ್ಡ್. ಹಾಲೇಲುಯ್ಯ. ನನ್ನ ಆತ್ಮೀಯರೇ, ನೀನು ಯೌವನಸ್ಥನು ಅಥವಾ ಯೌವನಸ್ಥ ಮಗಳಾಗಿದೆಯಾ? ಹಾಗಾಗಿದ್ದರೆ ನಿನ್ನ ಜೀವನದಲ್ಲಿ ನಿನ್ನನ್ನು ನೀನು ಶುದ್ಧವಾಗಿಟ್ಟುಕೊಳ್ಳಲು ಬಯಸುತ್ತಿದೆಯಾ? ಆಸೆ ಪಡುತ್ತಿದೆಯಾ? ಹಾಗಾಗಿದ್ದರೆ ಈ ದೇವರ ವಾಕ್ಯ ನಿನಗಾಗಿ ಆಗಿದೆ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 9ನೇ ವಾಕ್ಯ. ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯಾನುಸರಣೆಯಿಂದಲೇ ಅವರಿಗದು ಸಾಧ್ಯ. ಹೌದು ನನ್ನ ಆತ್ಮೀಯರೇ, ದೇವರ ವಾಕ್ಯವನ್ನು ಅನುಸರಿಸುವುದರಿಂದ ನಿಮ್ಮನ್ನು ನೀವು ಪರಿಶುದ್ಧವಾಗಿ ಶುದ್ಧವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ನೋಡುವುದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫನನ್ನು ನಾವು ಕಾಣುತ್ತೇವೆ. ಪೋಟಿಫರನ ಹೆಂಡತಿ ತನ್ನೊಂದಿಗೆ ಪಾಪ ಮಾಡಲು ಕರೆಯುವಾಗ ಆತನು ನುಡಿಯುತ್ತಾನೆ, ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಕಟ್ಟಿಕೊಳ್ಳಲಿ ಎಂಬುದಾಗಿ ಅಲ್ಲಿಂದ ಅವನು ಓಡಿ ಹೋಗೋದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವನ್ನು ಅನುಸರಿಸುವುದರಿಂದ ನಮ್ಮನ್ನು ನಾವು ಶುದ್ಧವಾಗಿಟ್ಟುಕೊಳ್ಳೋಣ. ಪ್ರಭು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೇಲುಯ್ಯ. ನನ್ನ ಆತ್ಮೀಯರೇ, ನೀನು